ಯಾಕೆ ಬರ್ತಾ ಇದೀರಾ? ಚೆನ್ನೈ ಯಾಕೆಂದ್ರೆ ಫೈರ್ ಇಂಜಿನ್ ಬಂದಂತ ಸಂದರ್ಭದಲ್ಲಿ ಒಳಗಡೆ ಫೈರ್ ಇಂಜಿನ್ ಹೋಗ್ಲಿಕ್ಕೆ ಆಗದೇ ಇರೋಂಥ ಸ್ಥಿತಿ ಇದೆ. ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ತುರ್ತಾಗಿ ಬಂದು ಫೈರ್ ಇಂಜಿನ್ ಕೂಡ ವಿಶೇಷವಾದಂಥ ರೀತಿಯಲ್ಲಿ ಫೈರ್ ಬ್ರಿಗೇಡ್ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಹಾಗಾಗಿ ಅವರು ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಯಾಕೆಂದರೆ ಅವ್ರದ್ದು ಜೀವನೇ, ಅವರು ಆ ಹೊಗೆನಲ್ಲಿ ಮಾಡಿದಂಥದ್ದು. ಯಾಕೆಂದರೆ ಅವ್ರು ಯಾರು ಕಾಣ್ತಾನೆ ಇರಲಿಲ್ಲ, ನಾವು ಅವ್ರಿಗೆ ಕಾಣ್ತಿಲ್ಲ, ಅವ್ರು ನಮಗೆ ಕಾಣಲ್ಲ ಆ ಹೊಗೆಗಳ ಮಧ್ಯದಲ್ಲಿ. ಆ ಸ್ಥಿತಿಯ ಒಂದು ಪರಿಸ್ಥಿತಿ. ಆದರೆ ಎಲ್ಲದನ್ನೆಲ್ಲ ಸಹಿಸಿಕೊಂಡು ಒಂದು ಒಂದು ಸರಿಯಾದಂಥ ರೀತಿಯೊಳಗಡೆ ಕ್ರಮವನ್ನು ತಗೊಂಡಂಥ ಪರಿಣಾಮವಾಗಿ ಇವತ್ತು ಒಂದಷ್ಟು ಅಂಗಡಿಗಳು, ಇನ್ನೂ ಅನೇಕ ಅನಾಹುತ ಆಗುವಂಥ ಅಂಗಡಿಗಳೆಲ್ಲ ತಪ್ಪಿಸಿದ್ದಾರೆ. ಹಾಗಾಗಿ ಆ ದಿಕ್ಕಲ್ಲಿ ಯೋಚನೆಯನ್ನು ಮಾಡಿ ಅದಕ್ಕೆ ಬೇಕಾಗಿರೋದು ಒಂದಷ್ಟು ಸಂಗತಿಗಳನ್ನು ಯೋಚನೆ ಮಾಡಬೇಕು. ರಿಹಾಬಿಟೇಷನ್ಗೆ ಸಂಬಂಧಪಟ್ಟಂತೆ ಯೋಚನೆ ಆಗಬೇಕು ಅಂತ ಅನಿಸ್ತಾ ಇದೆ. ನೋಡೋಣ ಏನಾಗಬೇಕು ಅಂತ. ನಮ್ಮ ಅಧಿಕಾರಿಗಳೆಲ್ಲ ಬಂದಿದ್ದಾರೆ, ಕಮಿಷನ್ ಕವಿತಾ ಮೇಡಮ್ ಬಂದಿದ್ದಾರೆ. ಅವ್ರಗಳ ಬಗ್ಗೆ ಅವರ ಕೂತ್ಕೊಂಡು ಯೋಚನೆಯನ್ನು ಮಾಡಿ ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಆಗಬೇಕಾಗಿರೋದು ಎಲ್ಲ ಸಂಗತಿಗಳಿಗೆ ಅವರಿಗೆ ಏನು ನ್ಯಾಯ ಕೊಡಬೇಕು ಅಂಗಡಿಯವರಿಗೆ ಅದನ್ನು ಕೊಡುವಂಥ ಕೆಲಸ ನಡೆಯುತ್ತೆ. ಇದನ್ನು ಸರ್ಕಾರ ಮಟ್ಟದಲ್ಲ, ಜಿಲ್ಲಾಧಿಕಾರಿಗಳ ಕಾರ್ಪೊರೇಷನ್ ಕೊಡಬೇಕಾ. ಸಾಮಾನ್ಯವಾಗಿ ಮಾನವೀಯತೆ ನೆಲೆ ಒಳಗಡೆ ಕಾರ್ಪೊರೇಷನ್ ಕೊಟ್ಟಿದೆ, ತಹಸೀಲ್ದಾರು ಕೊಟ್ಟಿದ್ದಾರೆ. ಈ ಕಡೆಗೆಲ್ಲ ನಡೆದಿದೆ. ಯಾವಾಗಲೂ ಕೂಡ ಹೆಚ್ಚಿನ ರೀತಿಯೊಳಗಡೆ ಸಹಕಾರ ಕೊಟ್ಕೊಂಡು ಅವ್ರ ಜೀವನಕ್ಕೂ ತೊಂದರೆ ಆಗ್ತಿರೋದು ನಾವು ಮಾಡ್ತೇವೆ. ಹಾಗಾಗಿ ಇಷ್ಟಕ್ಕೆ ನಿಂತಿರೋದ್ರಿಂದ ಭಗವಂತನಿಗೆ ನಾನು ಕೃತಜ್ಞತೆಗಳನ್ನು ಸಮರ್ಪಣೆ